ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ಬಾಲ್ಯದಿಂದಲೇ ಭಗವಂತನಲ್ಲಿ ಅಗಾಧವಾದ ಪ್ರೀತಿಯನ್ನ ಬೆಳೆಸ್ಕೊಂಡ್ರೆ ನಮ್ಮ ಮುಂದಿನ ಜೀವನಕ್ಕೆ ಉತ್ತಮವಾದ ಅಡಿಪಾಯವನ್ನ ಹಾಕದಂತೆ ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತು. ಸ್ವಾಗತಿಸೋಣವಾ? ಶ್ರೀತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ. ಇವತ್ತು ಸೋಮವಾರ, ವಿಶೇಷ ಅಂತೂ ಇದ್ದೇ ಇರುತ್ತೆ ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ. ಇವತ್ತು ಏನೆಲ್ಲ ವಿಶೇಷ ಮಾಹಿತಿ ನಮ್ಗಾಗಿ ಕಾದಿದೆ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ದೈವಾನುಗ್ರಹ ಭಕ್ತ ಪ್ರಿಯರೆಲ್ಲರಿಗೂ ಪರಿಪೂರ್ಣವಾದ ಮತ್ತೊಮ್ಮೆ ಸ್ವಾಗತ ಸ್ವಾಗತ ಸ್ವಾಗತ. ಇವತ್ತು ಸೋಮವಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪಂಚಮಿ ದಿನ. ಪಂಚಮಿ ಪಂಚೇಂದ್ರಿಯಗಳಲ್ಲಿ ವಾಸವಾಗಿರ್ತಕ್ಕಂಥ ದೇವತಾ ಅನುಗ್ರಹ. ಎಲ್ಲ ಅರಿಷಡ್ವರ್ಗಗಳನ್ನು ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯ ಅಂತ ಕರಿತೀವಿ. ಈ ಅರಿಷಡ್ವರ್ಗಗಳನ್ನು ಕಂಟ್ರೋಲ್ ಅಂತ ಕರಿತೀವಿ. ಇದರಲ್ಲಿ ಜೀವಾಂಶವಾಗಿರ್ತಕ್ಕಂಥ ಎಲ್ಲ ಬೆರಳುಗಳ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಈ ಬೆರಳುಗಳಲ್ಲಿ ನಾವು ವಾಸವಾಗಿರ್ತಕ್ಕಂಥ ದೇವತೆಗಳು, ಅಧಿದೇವತೆಗಳು, ಪ್ರತಿದೇವತೆಗಳು, ದೇಹದ ಅಂಗಗಳಲ್ಲಿ ವಾಸವಾಗಿರ್ತಕ್ಕಂಥ ದೇವತೆಗಳು, ಪ್ರತಿದೇವತೆಗಳು, ಅಧಿದೇವತೆಗಳು, ನಮ್ಮ ಮುಖಭಾವನೆಯಲ್ಲಿ ಮುಖ ಸಾಮುದ್ರಿಕೆಯಲ್ಲಿರ್ತಕ್ಕಂಥ ದೇವತೆಗಳು, ಅಧಿದೇವತೆಗಳು, ಪ್ರತಿದೇವತೆಗಳು, ಹೀಗೆ ನಮ್ಮ ದೇಹ ಇಡೀ ಭಗವಂತನ ಕೃಪಾಕಟಾಕ್ಷದಲ್ಲಿ ಮೂಲಾಧಾರದಿಂದ ಸಹಸ್ರಾರದವರೆಗೂ ಇರತಕ್ಕಂಥ ದೇವತಾ ಅನುಗ್ರಹದಲ್ಲಿ ಪ್ರತಿಯೊಬ್ಬರ ಸಿದ್ಧಿ ಕಾರ್ಯ ಯಾವುದು ಅಡಚಣೆಗಳು ಮಾಡುತ್ತೆ, ಯಾವುದು ಅಡಚಣೆಗಳನ್ನ ಸರಿ ಮಾಡುತ್ತೆ, ಯಾವ ಅಡಚಣೆಗಳಿಂದ ದೂರ ಮಾಡುತ್ತೆ ಈ ಚಕ್ರಗಳು ಅಂಥೇಳಿ ನಾವು ಚಕ್ರದ ವಿಚಾರದಲ್ಲಿ ಕುಂಡಲಿನಿ ಚಕ್ರ ಅಂತ ಕರಿತೀವಿ. ಯೋಗ ಸಿದ್ಧಿಯಲ್ಲಿ ಪ್ರತಿಯೊಂದು ಹೇಳ್ತಕ್ಕಂಥ ವಿಧಿವಿಧಾನಗಳು ಸಾಕಷ್ಟಿವೆ. ಈ ಸಾಕಷ್ಟು ವಿಧಿವಿಧಾನಗಳಲ್ಲಿ ಯೋಗ ಸಿದ್ಧಿ ಅನ್ನೋದು ಮೊದಲನೇದು. ಭೋಗವನ್ನು ಅನುಭವಿಸ್ಬೇಕಾದ್ರೆ ಯೋಗ ಚೆನ್ನಾಗಿ ಮಾಡಿದಾಗ ಭೋಗವನ್ನು ಅನುಭವಿಸ್ತೀವಿ. ಯೋಗಾಸನ ಅಂದರೆ ಎಲ್ಲರೂ ಯೋಗಾಸನ ಮಾಡಿ ಅಂತಲ್ಲ, ಯೋಗ ನಿದ್ರೆಯಿಂದ ಹೊರಭಾಗದಲ್ಲಿ ಬರಬೇಕು. ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಜೀವನ ಚರಿತ್ರೆಯಲ್ಲಿ ಈ ಪಂಚೇಂದ್ರಿಯಗಳನ್ನು ಸರಿಪಡಿಸ್ಕೋಬೇಕು. ಪಂಚೇಂದ್ರಿಯಗಳು ಸರಿ ಹೋದರೆ ನಾವು ಯೋಗ ಸಿದ್ಧಿಯಲ್ಲಿ ಜ್ಞಾನವನ್ನು ಪಡಿತೀವಿ. ಜ್ಞಾನ ಪಡೆದಾಗ ಭೋಗವನ್ನು ಬಹಳ ಚೆನ್ನಾಗಿ ಅನುಭವಿಸ್ತೀವಿ. ಈ ಭೋಗವನ್ನು ಅನುಭವಿಸೋಕ್ಕೆ ಭಗವಂತ ಅವನು ಕೊಟ್ಟಿರೋಷ್ಟೇ ಸಾಕು, ಅದರಲ್ಲೇ ಅನುಭವಿಸ್ಬೋದು. ಮತ್ತಷ್ಟು ಬೇಕು ಅನ್ನೋ ಭಾವನೆ ನಮಗೆ ಬೇಕಾಗಿಲ್ಲದೆ ಇರತಕ್ಕಂಥ ವಿಚಾರ. ಅದಕ್ಕೆ ಈ ಪಂಚೇಂದ್ರಿಯಗಳನ್ನ ಸರಿಪಡಿಸ್ಕೊಳ್ಳೋಕ್ಕೆ ನೀವುಗಳೆಲ್ಲ ಸಿದ್ಧರಾಗಿದ್ದೀರಲ್ಲ, ಭಾಳ ಸಂತೋಷ. ಈ ಪಂಚೇಂದ್ರಿಯಗಳು ನಮ್ಮಲ್ಲಿ ಎರಡು ನಾಡಿಗಳಿರುತ್ತೆ. ಒಂದು ಸೂರ್ಯನಾಡಿ, ಇನ್ನೊಂದು ಚಂದ್ರನಾಡಿ. ಸೂರ್ಯನಾಡಿಯಲ್ಲಿರ್ತಕ್ಕಂಥ ದೇವತೆಗಳು ನಮ್ಮ ಬಲಭಾಗದಲ್ಲಿರ್ತಕ್ಕಂಥ ಕೈಯಲ್ಲಿ ಇರತಕ್ಕಂಥ 5 ಬೆರಳುಗಳು. ಎಡಭಾಗದಲ್ಲಿರ್ತಕ್ಕಂಥ ಚಂದ್ರನಾಡಿಯಲ್ಲಿ ಅದೇ ಬೆರಳುಗಳು, ಅದೇ ಕೈಯಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಂದಿಗ್ಧ ಕಾಲ. ಅಂದರೆ ಏನು ಮಾಯಾ ರೂಪದಲ್ಲಿ ಕೊಡುತ್ತೋ ಅದೆಲ್ಲ ಎಡಭಾಗದಲ್ಲಿ, ಏನು ಕೇಂದ್ರ ಬಿಂದುವಾಗಿ ಸ್ಥಿರ ರೂಪದಲ್ಲಿ ಕೊಡುತ್ತೋ ಅದು ಬಲಭಾಗದಲ್ಲಿ. ಸೂರ್ಯನಾಡಿಯೆಲ್ಲ ಬ್ರಹ್ಮ ಅಂತ ಕರಿತೀವಿ, ಎಡಭಾಗದೆಲ್ಲ ವಿಷ್ಣು ಮಾಯೇತಿ ಸಂಸ್ಥಿತ. ಅದಕ್ಕೆ ಬ್ರಹ್ಮ ಮಾಯೆ ಅಂತ ಕರಿತೀವಿ. ಎಡಭಾಗದಲ್ಲಿರ್ತಕ್ಕಂಥದ್ದು ಮಾಯೆ ಅಂದರೆ ಆಗಬಹುದು, ಆಗದೆ ಇರಬಹುದು, ಪ್ರಯತ್ನ ಮಾಡಬೇಕು. ಬಲಭಾಗದಲ್ಲಿರೋದು ಆಗೇ ಆಗತ್ತೆ ಅನ್ನೋದು. ಎರಡಕ್ಕೆ ನಡುವೆ ನಮ್ಮಲ್ಲಿರ್ತಕ್ಕಂಥ ಜೀವನ ನಡ್ಕೊಂಡು ಹೋಗುತ್ತೆ. ಅದಕ್ಕೆ ಯಾವತ್ತಾದರೂ ಇವತ್ತು ನೆನೆಸ್ಕೊಂಡಿರೋ ಕಾರ್ಯ ಆಗತ್ತೆ, ನಾಳೆ ಬೆಳಗ್ಗೆ ಇಲ್ಲ, ಅಥವಾ ಬೆಳಗ್ಗೆ ಆಗಿರೋದು ಎಸ್ ಅನ್ನತ್ತೆ, ಸಾಯಂಕಾಲ ಭಾಗದ ಇಲ್ಲ ಅಂತೀವಿ. ಹಾಗೆ ಜೀವನವನ್ನು ನಡೆಸ್ಕೊಂಡು ಹೋಗೋದು ಬೇಡ ಬೇಕು ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿರ್ತಕ್ಕಂಥ ಬೆಳಕು ಮತ್ತು ಕತ್ತಲಿನ ಮಧ್ಯೆ ಇರತಕ್ಕಂಥ ನಮ್ಮ ಜೀವನ, ನಿಮ್ಮೆಲ್ಲರ ಜೀವನ ಹೀಗೆ ನಡ್ಕೊಂಡು ಹೋಗಬೇಕಾದ್ರೆ ನಾವು ಆ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಪಂಚೇಂದ್ರಿಯಗಳ ದೇವತೆ ಯಾರು ಅಂತ ಮೊದಲನೇದಾಗಿ ಮೂಲ ಬ್ರಹ್ಮಾಂಡ ಸ್ವರೂಪ. ಅದಕ್ಕೆ ಪಂಚಭೂತಗಳನ್ನು ಅರ್ಥಕೊಳ್ಳೋಣ. ಆ ಪಂಚಭೂತಗಳನ್ನು ಅರ್ಥಕೊಳ್ಬೇಕಾದ್ರೆ ಮಹಾಗಣಪತಿ ಸ್ಮರಣೆ ಮಾಡ್ಕೋಬೇಕು. ಅಗಜಾನನಂ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಆ ಏಕದಂತನ ಉಪಾಸನೆಯನ್ನು ಮಾಡಬೇಕು. ಆ ಉಪಾಸನೆಯನ್ನು ಮಾಡತಕ್ಕಂಥ ನೀವು ಪ್ರತಿಯೊಬ್ಬನೂ ಆ ದೇವರ ಗಣಪತಿಯನ್ನು ಬಿಡಬಾರ್ದು. ಭಾಳ ಜನ ಶ್ರೀವೈಷ್ಣವರು ಈ ಮಹಾಗಣಪತಿಯನ್ನು ದೂರ ತಳ್ಳಿದ್ದಾರೆ. ಎಷ್ಟೋ ಜನ ಮಾಡ್ಬೋದು ಅಂತ ಬೇಡ ಅಂಥೇಳಿ ವಿದೇಶದಲ್ಲಿ ಮಾಡ್ತಕ್ಕಂಥವ್ರಿದ್ದಾರೆ. ಆದರೆ ಕೆಲವರು ಈ ಗಣಪತಿಯನ್ನೇ ವಿಶೇಷವಾಗಿ ಬೇರೆ ಹೆಸರನ್ನು ಕೊಟ್ಟು ವಿಶ್ವಕ್ಸೇನಾ ಅಂತ ನಾಮಕರಣ ಮಾಡ್ಕೊಂಡು ಶ್ರೀವೈಷ್ಣವರು ಪೂಜೆ ಮಾಡ್ತಾರೆ. ನಿಜ ಸ್ಥಿತಿಯಲ್ಲಿ ಎಷ್ಟೋ ಜನ ಕೃಷ್ಣನ್ ಬಿಟ್ಟು ನಾನು ಪೂಜೆನೇ ಮಾಡಲ್ಲಪ್ಪ, ಬೇರೆ ದೇವರು ನಂಗೆ ಬೇಕಾಗೇ ಇಲ್ಲಪ್ಪ ಅಂತ ಹೇಳಿ ನಾಮಸ್ಮರಣೆ ಕೂಡ ಸ್ವತಃ ಓಂ ನಮಃ ಶಿವಾಯ ಅಂತ ಕೂಡ ಹೇಳದೇ ಇರತಕ್ಕಂಥ ಶ್ರೀವೈಷ್ಣವರು ಭಾಳ ಜನ ಇದ್ದಾರೆ. ವಿಷ್ಣುವನ್ನ ನಂಬ್ಕೊಂಡಿದ್ದಾರೆ, ಭಾಳ ಸಂತೋಷ. ಆದರೆ ವಿಷ್ಣು ಮಾಯೆ ಶಿವನ ಅಂಶವೇ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಈ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ, ಈ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶದಲ್ಲಿ ವಾಯುತತ್ವಂ ಸ್ವಯಂ ಗಣೇಶ. ವಾಯುತತ್ವದಲ್ಲಿ ಮಹಾಗಣಪತಿ ವಾಸವಾಗಿರ್ತಾನೆ. ಗಣಪತಿ ಆರಂಭದಲ್ಲಿ ಬಂದಿರತಕ್ಕಂಥದ್ದು ಯಾವ ಕಾಲಕ್ಕೂ ಗೊತ್ತಿಲ್ಲ. ಅಂದರೆ ವಾಯು ಮಾಯೆ ಇದೆ ಮತ್ತು ಇಲ್ಲ, ಕಣ್ಣಿಗೆ ಕಾಣಲ್ಲ ಆದರೆ ಇದೆ. ಗಾಳಿ ಬೀಸ್ತಾ ಇದೆ. ಇದು ವಾಯುತತ್ವ.
ಇದರಲ್ಲಿ ಮಹಾಗಣಪತಿ. ಅದಕ್ಕೆ ಗಣಪತಿಯನ್ನ ಮೂಲಾಧಾರ ಅಂತ ಕರಿತೀವಿ, ಕುಂಡಲಿನಿ ಶಕ್ತಿ. ಅದಕ್ಕೆ ಮೂಲಾಧಾರದಲ್ಲಿ ಸಾಕ್ಷಾತ್ ಮಹಾಗಣಪತಿ ಗಾಯತ್ರಿ ವಾಸವಾಗಿರ್ತಾರೆ. ಅದಕ್ಕೆ ನೀವು ಆ ಗಣಪತಿಯನ್ನ ಪರಿಪೂರ್ಣವಾಗಿ ಎಬ್ಬಿಸಬೇಕು ಅಂದರೆ ಜ್ಞಾನಸಿದ್ಧಿಯಲ್ಲಿ ಬೆಳಗಿನ ಜಾವ ಏಳಬೇಕಾದ್ರೆ ನಾವು ಹೇಳಬೇಕಾದ್ದು ಸಮುದ್ರವಸನೇ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಎದ್ದು ಕೂಡಲೇ ಹೀಗೆ ಕೂತ್ಕೊಂತೀವಿ. ಕೂತ್ಕೊಂಡಾಗ ಕುಂಡಲಿನಿ ಶಕ್ತಿ ಆಕ್ಟಿವೇಶನ್ ಆಗುತ್ತೆ. ಬೆನ್ನು ಎಲುಬು ಮೇಲ್ಭಾಗ ಎದ್ದು ಕೂಡಲೇ ನಾವು ಏನಂತೀವಿ, ಆ ಬೆನ್ನು ಮೂಳೆ ಕೊನೇ ಭಾಗ ಅದೇ ಮೂಲಾಧಾರ. ಆ ಮೂಲ ಆಧಾರ ಸ್ಥಿರವಾಗಿ ಭೂಮಿ ಮೇಲೆ ಕೂತ್ಕೊಂಡಾಗ ಮಹಾಗಣಪತಿ ಕೇಂದ್ರ ಬಿಂದು, ಆಕ್ಟಿವೇಶನ್ ಎನರ್ಜಿ, ಅದನ್ನು ಸೊಂಡಲು ಅಂತ ಕರಿತೀವಿ. ಅದೇ ಭಾಗದಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿಯಲ್ಲಿ ಗಾಯತ್ರಿ ದೇವಿ. ಅದಕ್ಕೆ ಶಕ್ತಿಯನ್ನು ಬೆಳಗಿಂದ ಸಾಯಂಕಾಲದವರೆಗೂ ಕೊಡೋಕ್ಕೆ ಗಾಯತ್ರಿ ಔಪಾಸನೆ. ಓಂ ಭೂರ್ಭುವ ಸ್ವಃ ಅಂದಾಗ ಆ ಗಾಳಿ ಒಳಬಡೆ ಶ್ವಾಸ ಉತ್ಸಾಹವನ್ನು ಗಾಳಿಯಲ್ಲಿ ಒಳಗೆ ಉಸಿರು ಎಳ್ಕೋಬೇಕು. ಆ ಉಸಿರು ಎಳ್ಕೊಂಡಾಗ ನಾವು ನೋಡ್ಬೋದು ಮಹಾಗಾಯತ್ರಿ. ಓಂ ಭೂರ್ಭುವ ಸ್ವಃ. ಎಷ್ಟು ಉಸಿರನ್ನು ಬಿಡ್ತೀವೋ ಅಷ್ಟು ಉಸಿರನ್ನು ಒಳಗೆ ಎಳ್ಕೊತೀವಿ. ಓಂ ತತ್ಸವಿತೋರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಮೈಕೈಯೆಲ್ಲ ಮುರಿತಾನೆ. ಬೆಳಗಿನ ಜಾವದಲ್ಲಿ ಮೈಕೈ ಮುರಿಬಾರ್ದು. ಯಾವತ್ತೂ ನಟಿಕೆಯನ್ನು ತೆಗಿತಕ್ಕಂಥದ್ದಾಗಲಿ ಮೈಕೈ ಅಬಾಹು ಅಂತಲ್ಲೇ ಎಬ್ಬಿಸಬಾರ್ದು. ಮಂತ್ರದಿಂದ ದೇಹಕ್ಕೆ ಒಂದೊಂದು ರಂಧ್ರ ಮುಖಾಂತರವಾಗಿ, ಒಂದೊಂದು ಚಕ್ರದ ಮುಖಾಂತರವಾಗಿ, ಒಂದೊಂದು ನವೇಂದ್ರಿಯಗಳಲ್ಲಿ ನಾವುಗಳ ಶಕ್ತಿಯನ್ನು ತುಂಬಿ ಆ ನರಗಳ ಮುಖಾಂತರವಾಗಿ ಎಲ್ಲ ಕೇಂದ್ರ ಬಿಂದುಕ್ಕೆ ಹೋಗಬೇಕು. ಅದಕ್ಕೆ ಓಂ ಭೂರ್ಭುವ ಸ್ವಃ ಓಂ ತತ್ಸವಿತು ವರ್ಣೇಯಂ ಭರ್ಗೋ ದೇವಸ್ಯ ಧೀಮಹಿ. ಭರ್ಗೋ ದೇವಸ್ಯ ಅಂದರೆ ನಾಭಿ, ಹೊಟ್ಟೆ ಒಳಭಾಗದಲ್ಲಿ ನಾಭಿಯಿಂದ ನಾವು ಒಳಗಡೆ ಓಂ ಅನ್ನೋದು ಕೂಗಬೇಕು. ಅದನ್ನು ನಾವು ಆ ನಾಭಿಯ ಮುಖಾಂತರ ತಲೆಯಲ್ಲಿರ್ತಕ್ಕಂಥ ಬ್ರಹ್ಮಕಪಾಲ, ನಾಭಿ ಅನ್ನೋದು ಸಾಕ್ಷಾತ್ ಮಹಾವಿಷ್ಣು. ಆ ಮಣಿಪುರವನ್ನು ಸುತ್ತಬೇಕು, ಚಕ್ರನ ಸುತ್ತಬೇಕು. ನೀವೀಗ ಕಬ್ಬಿನ ಚಕ್ರ ಅಂತ ಇಟ್ಕೊಳ್ಳಿ. ಆ ರಸ ತೆಗಿಬೇಕಾದ್ರೆ, ಕಬ್ಬಿನ ರಸ ತೆಗಿಬೇಕಾದ್ರೆ ಹೀರ್ಬೇಕಲ್ಲ, ಅದನ್ನು ಹೀಗೆ ಚಕ್ರವನ್ನು ಸುತ್ತಬೇಕು. ಹೇಗೆ ಸುತ್ತಬೇಕು? ಹೊಟ್ಟೆ ಒಳಭಾಗದಲ್ಲಿ ಮಹಾವಿಷ್ಣು ಸುತ್ತಿದಾಗ ಬ್ರಹ್ಮ ಕಪಾಲ ಓಪನ್ ಆಗಬೇಕು. ಟ್ಯಾಕ್ ಅಂತ ಆ್ಯಕ್ಷನ್, ಎಸ್ ಅಂತ ಆ್ಯಕ್ಟಿವೇಶನ್. ಇಲ್ಲದೇ ಇದ್ದೇ ಅಂತಿರ್ತೀರ. ಆ ಆ್ಯಕ್ಟಿವೇಶನ್ ಎನರ್ಜಿ ಬೆಳಗಿನ ಜಾವದಲ್ಲಿ ಹಾಸಿಗೆಯಲ್ಲೇ ಎದ್ದ ತಕ್ಷಣ ಓಂ ನಮಃ ಶಿವಾಯ ಅಂದಾಗ ಮಾತ್ರ ಬರುತ್ತೆ. ಅದಕ್ಕೆ ಪಂಚೇಂದ್ರಿಯಗಳನ್ನು ಆ್ಯಕ್ಟಿವೇಶನ್ ಮಾಡ್ಕೋಬೇಕಾದ್ರೆ ಗಾಯತ್ರಿ ಬಹಳ ಮುಖ್ಯ. ಗಣಪತಿಯನ್ನು ಸ್ಮರಣೆ ಮಾಡ್ಕೊಂಡಾಗ ಕೂತ್ಕೋಬೇಕು ಚಕಾಮಟ್ಲು ಹಾಕಿ ಪೂರ್ವಾಭಿಮುಖಕ್ಕೆ. ಎದ್ದ ತಕ್ಷಣ ನೀವು ಹೇಳ್ತಕ್ಕಂಥ ಮಂತ್ರನ ಸಮುದ್ರ ವಸನೆ ದೇವಿ ಆ ಪರ್ವತಸ್ಥನ ಮಂಡಿತೆ ಸಮುದ್ರ ಮಹಾಲಕ್ಷ್ಮಿನ ಸ್ಮರಣೆ ಮಾಡಿಕೊಂಡಾಗ ಭೂಮಿಯನ್ನು ಸೋಕಕ್ಕೆ ಮೊದಲು ನಾವು ಭೂಸ್ಪರ್ಶಕ್ಕೆ ಮೊದಲು ಮಹಾಗಣಪತಿ ಸ್ಮರಣೆ ಮಾಡ್ಕೋಬೇಕು. ಹೀಗೆ ನಾವು ನವೇಂದ್ರಿಯಗಳನ್ನು, ವಿಶೇಷವಾಗಿ ಪಂಚೇಂದ್ರಿಯಗಳನ್ನು ನಾವು ಆಕ್ಟಿವೇಶನ್ ಎನರ್ಜಿಗೆ ತರಬೇಕಾದ್ರೆ ಇಷ್ಟು ವಿಶೇಷವಾಗಿರ್ತಕ್ಕಂಥ ಗಾಯತ್ರಿಯನ್ನು ಹೇಳ್ಕೋಬೇಕು. ಅದಕ್ಕೆ ಓಂ ಭೂರ್ಭುವ ಸ್ವಃ ಸರಿಯಾಗಿ ಕೂಗಬೇಕು. ಓಂ ಭೂರ್ಭುವ ಸ್ವಃ ತತ್ಸವಿತೋ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ನಾನು ಎಷ್ಟು ಕೊಡ್ತೀನೋ ಇವತ್ತು ಅಷ್ಟು ಫಲಾಫಲಗಳು ಕೊಡ್ಬೇಕಂದ್ರೆ ಎಷ್ಟು ಉಸಿರಾಡ್ತೀವೋ ಅಷ್ಟು ಉಸಿರನ್ನ ಬಿಡ್ತೀವಿ. ಹಾಗೆ ಜೀವನದಲ್ಲಿ ಇವತ್ತು ನಾನು ಎದ್ದಾಗ ನಾನು ಎಷ್ಟು ಸಾಧನೆ ಮಾಡಬೇಕು ಅಂದ್ಕೊಂಡು ಏನು ಲೆಕ್ಕಾಚಾರ ಹಾಕಿರ್ತೀನಿ ಅಷ್ಟು ಕೆಲಸ ಇವತ್ತಾಗಬೇಕು. ಪ್ರೋಗ್ರಾಮ್ ಹಾಕೋಬೇಕು ನೀವು. ಆ ಪ್ರೋಗ್ರಾಮ್ ನೀವು ಹಾಕೊಳ್ಳದೇ ಇದ್ರೆ ಪಂಚೇಂದ್ರಿಯಗಳ ಆಕ್ಟಿವೇಶನ್. ನಾಳೆ ಬೆಳಗ್ಗೆ ನೋಡಪ್ಪ ನಾನು ಎಕ್ಸಾಮ್ ಹೋಗಿ ಬರಿತಾ ಇದ್ದೀನಿ, ಪಾಸ್ ಆಗಲೇಬೇಕು ಅಂದರೆ ಈಗ ಹೋಗ್ಬಿಟ್ಟು ಎಕ್ಸಾಮ್ ಬರೆಯೋದು ಮುಖ್ಯ ಅಲ್ಲ, ಪಾಸ್ ಆಗಲೇಬೇಕು ಅನ್ನೋದೇ ಕಾನ್ಸಂಟ್ರೇಷನ್ ಎನರ್ಜಿ. ಆ ಕಾನ್ಸಂಟ್ರೇಷನ್ನು ಬ್ರಹ್ಮಕಪಾಲ ಓಪನ್ ಆದಾಗ ಮಾತ್ರ. ಬ್ರಹ್ಮಕಪಾಲ ಯಾವಾಗ ಓಪನ್ ಆಗುತ್ತೆ? ಕಣ್ಣುಗಳನ್ನು ತೆಗಿಬೇಕು. ಅದಕ್ಕೆ ಕಾರಾಗ್ರೇ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನಂ. ಆ ಕರದರ್ಶನಂ ಅಂದರೆ ಕಣ್ಣುಗಳನ್ನು ತೆಗೆದು ನೋಡಿದಾಗ ನೀವು ಹೊರಗಡೆ ಕಾಣಬೇಕಾದ ಏನು ಬೆಳಕು ಕಾಣ್ತೀರಾ ಅಷ್ಟೇ ಹಾಸಿಗೆಯಿಂದ ಎದ್ದು ಹೊರಗಡೆ ಬಂದಾಗ ಹೊರಭಾಗದಲ್ಲಿ ಕಾಣ್ತಕ್ಕಂಥ ಅಷ್ಟು ಬೆಳಕು ನಿಮ್ಮ ಜೀವನದಲ್ಲಿ ಎದ್ದ ಮೇಲೆ ಸಾಯಂಕಾಲದೊಳಗೆ ಸೂರ್ಯಾಸ್ತವಾಗಕ್ಕೆ ಮೊದಲು ಆಗಬೇಕು. ಇದಕ್ಕೆಲ್ಲ ಏನೇನು ಎನರ್ಜಿ ಕೊಡಬೇಕು, ಹೇಗೆ ಕೊಡಬೇಕು? ಬೆರಳುಗಳ ಮುಖಾಂತರವಾಗಿ ಪ್ರಾರ್ಥನೆ ಮಾಡ್ಕೋಬೇಕು.